ಐತಿಹಾಸಿಕ ಪುರುಷರು ಅಂತ ಬಂದಾಗ ಅವರನ್ನು ನಾವು ಈ ಜಾತಿ ಧರ್ಮದಿಂದ ಸ್ವಲ್ಪ ಹೊರಗಿಡುವ ಪರಿಷ್ಕೃತ ಧೋರಣೆಯನ್ನು ಬೆಳೆಸ್ಕೊಳ್ಬೇಕು. ಇತಿಹಾಸವನ್ನು ರಾಜಕೀಯಕ್ಕೆ ಉಪಯೋಗಿಸ್ಕೊಳ್ಳೋದು, ಇತಿಹಾಸ ಕಾಲದ ಅರಸರನ್ನ ಜಾತಿಗೆ ತಂದು ಅದನ್ನು ರಾಜಕೀಯಕ್ಕೆ ಬಳಸ್ಕೊಳ್ಳೋದು, ಇದೆಲ್ಲ ಪಕ್ವವಾದ ನಡೆಯಲ್ಲ, ಸರಿಯಾದ ನಡೆಯಲ್ಲ. ಖಂಡಿತವಾಗಿಯೂ ಅದರಿಂದ ಹೊರಗೆ ಬಂದು ಸ್ವಲ್ಪ ಪ್ರಬುದ್ಧವಾಗಿ ಯೋಚನೆ ಮಾಡುವ ವೈಚಾರಿಕತೆಯನ್ನು ಬೆಳೆಸ್ಕೊಳ್ಳುವ ಅನಿವಾರ್ಯ ನಮ್ಮ ಸಮಾಜಕ್ಕಿದೆ. ಮಾರಿಕಾಂಬಾ ದೇವಾಲಯ ಹೇಳ್ತೇವಲ್ಲ, ಮಾರಿಕಾಂಬಾ ದೇವಾಲಯದ ನಿರ್ಮಾತೃ ಕೂಡ ಇವನೇ. ಸೋದೆಯ ಎಲ್ಲ ಅರಸರು ಬನವಾಸಿಗೆ ಒಂದೊಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅಷ್ಟೂ ಅರಸರು ಒಬ್ಬೊಬ್ಬರಿಂದ ಒಂದೊಂದು ಕೊಡುಗೆ ಇದೆ. ಇವನು ಕೂಡ ತಂದೆಯ ಹಾಗೆ ವೀರ ಪರಾಕ್ರಮಿಯಾಗಿದ್ದ. ಏನು ಸಾಕ್ಷಿ ಅಂತ ಕೇಳಿದ್ರೆ, ಸಾಕ್ಷಿ ಒಂದಿದೆ, ಇವನ ಪರಾಕ್ರಮಕ್ಕೊಂದು ಸಾಕ್ಷಿ ಇದೆ. ತಂದೆ ಒಂದು ಕೆಲಸ ಮಾಡಿದ್ನಲ್ಲ, ನಾನು ಹೇಳಿದ್ನಲ್ಲ ಹೆಮ್ಮೆಯಿಂದ, ಬ್ರಿಟಿಷರನ್ನು ಸೋಲಿಸಿದ ವ್ಯಕ್ತಿ, ಅದೇ ಕೆಲಸ ಇವನು ಮಾಡ್ತಾನೆ. ಮತ್ತೆ ಅದನ್ನು ಮರ್ತಿದ್ದೇವೆ ನಾವು. ಮತ್ತೆ ಇವನು ಬ್ರಿಟಿಷರನ್ನು ಸೋಲಿಸಿದ್ದು ಮಾತ್ರ ಅಲ್ಲದೆ ಅವರಿಂದ ಕಪ್ಪಗಾಣಿಕೆಯನ್ನು ಪಡ್ಕೊಂಡಿದ್ದಕ್ಕೆ ರೆಕಾರ್ಡ್ ಇದೆ. ಆ ಕಾಲದ ಸಾಹಿತ್ಯಿಕ ಬ್ರಿಟಿಷ್ ರೆಕಾರ್ಡೇ ಇದೆ, ಗೆಜೆಟಿಯರ್ ಉಲ್ಲೇಖ ಇದೆ. ಮತ್ತೆ ಆತ ಬ್ರಿಟಿಷರನ್ನು ಸೋಲಿಸಿ ಅವರಿಂದ ಕಪ್ಪಗಾಣಿಕೆಯನ್ನು ಪಡ್ಕೊಳ್ತಾನೆ. ಬ್ರಿಟಿಷ್ ಕಾಲದ ಅನೇಕ ರಿಪೋರ್ಟ್ಗಳು, ಸೋರ್ಸಸ್ಗಳು, ಅನೇಕ ಮಾಹಿತಿಗಳು ಈ ಮಾತಿಗೆ ಪೂರಕವಾಗಿ ದಾಖಲೆಯಾಗಿ ನಮಗೆ ಸಿಗುತ್ತದೆ. ಉತ್ತರ ಕರ್ನಾಟಕದ ಜನ ಪ್ರೀತಿಸಿದ್ರೆ ಯಾವ ಮಟ್ಟಕ್ಕೆ ಪ್ರೀತಿ ಕೊಡ್ತಾರೆ ಅನ್ನೋದಕ್ಕೆ ಕೇವಲ ನೀವು ಹೇಳಿದ್ದಷ್ಟೇ ಅಲ್ಲ, ಇನ್ನೊಂದೆರಡು ಮೂರು ಉದಾಹರಣೆಗಳು ಇದೆ. ಅಂದರೆ ಬೇರೆ ಭಾಗದಿಂದ ಬಂದಂಥ ಹೆಣ್ಣು ಮಕ್ಕಳು ತಮ್ಮ ಹೆಸರನ್ನು ಸೃಷ್ಟಿಸಿಕೊಂಡಿದ್ದು ಉತ್ತರ ಕರ್ನಾಟಕದ ನೆಲದಲ್ಲಿ. ಇವತ್ತಿಗೂ ಕೂಡ ಅಲ್ಲಿ ಇದೇ ಥರದ ಆಚರಣೆಗಳಿದೆ. ಬೆಳವಾಡಿಯಲ್ಲೂ ಇದೆ. ಅಂದರೆ ನಾನೇ ಸ್ವತಃ ನೋಡಿದ್ದೇನೆ ಬೆಳವಾಡಿಯಲ್ಲಿ ಯಾವ ಮಟ್ಟಕ್ಕೆ ಆಚರಣೆ ವಿಜೃಂಭಿಸುತ್ತೆ ಅಂತ ಹೇಳ್ಬಿಟ್ಟು. ಆ ಸಮಯಕ್ಕೆ ಅದನ್ನು ಸರ್ಕಾರದಿಂದ ಅನುದಾನ ತಗೊಂಡು ಕೂಡ ಮಾಡ್ತಾರೆ. ಇಲ್ಲ, ನಮಗೆ ಕೊಡಲೇಬೇಕು ನೀವು ಅಂತ ಹೋಗಿ ಕುತ್ಕೊಳ್ಳೋರು ಇದ್ದಾರೆ. ನನ್ನ ಜನ ಅಂದರೆ ನೋಡಿ, ಅವ್ರಿಗೂ ಇದಕ್ಕೂ ಸಂಬಂಧವೇ ಇಲ್ಲ. ಅಲ್ಲಿನ ಬೆಳವಾಡಿಯ ಮೂಲತಃ ಅಲ್ಲಿರುವಂತಹ ಜನಸಾಮಾನ್ಯರಿಗೆ ಮತ್ತು ಬೆಳವಾಡಿ ಮತ್ತು ಸಂಸ್ಥಾನ ಇದೆಯಲ್ಲ, ಬೆಳವಾಡಿ ಸಂಸ್ಥಾನ ಜನಾಂಗಕ್ಕೂ ಎರಡು ಬೇರೆ ಬೇರೆ ಜನಾಂಗ. ಅದು ಈಶಪ್ರಭು ಬಂದ್ಬಿಟ್ಟು ಲಿಂಗಾಯತ ಧರ್ಮ, ಅಲ್ಲಿರುವಂತಹ ಜನ ಬೇರೆನೇ ಒಂದು ಪಂಥ, ಆದರೆ ಸಂಬಂಧವೇ ಇಲ್ಲ. ಆದ್ರೂ ಕೂಡ ನಮ್ದು ತಮ್ದು ಅನ್ನೋ ಒಂದು ಭಾವನೆ, ಆ ಭಾವೈಕ್ಯತೆ ಹೇಗೆ ಉಟ್ಕೊಂಡಿದೆ ನೋಡಿ, ಬಹಳ ಅದ್ಭುತ. ಮತ್ತೊಂದು ಏನು ಗೊತ್ತಾ, ಇಲ್ಲಿ ವಿಷಯ ಬಂದದ್ದಕ್ಕೆ ಕೇಳ್ತಾ ಇದ್ದಾನೆ. ಇಲ್ಲಿ ಈ ಅರಸರುಗಳನ್ನು ಅಥವಾ ರಾಜ ರಾಣಿ ಇವ್ರನ್ನ ನಾವು ಈ ಜಾತಿಯ ಒಲೆಗೆ ತರಲೇಬಾರದು. ಅವರು ಜಾತಿ ಧರ್ಮಕ್ಕೆ ಮೀರಿದವರು. ಮೊಟ್ಟ ಮೊದಲ ಸ್ಪಷ್ಟೀಕರಣ ಅಂತಂದರೆ, ಈಗ ಇವನು ಇಂಥ ಜಾತಿಯ ರಾಜ, ಹೀಗಾಗಿ ಅಂಥ ಜಾತಿಯವರು ಮಾತ್ರ ಅವನನ್ನು ಎತ್ತು ಕಟ್ಟಬೇಕು, ಇದೆಲ್ಲ ಈ ಕಾನ್ಸೆಪ್ಟ್ ಎಲ್ಲ ಸರಿಯಲ್ಲ. ಇದು ಸರಿಯಾದ ವೈಚಾರಿಕತೆ ಅಲ್ಲ. ಇದು ಅವ್ರು ಯಾವುದೇ ಜಾತಿಯವರಾಗಿರಲಿ, ರಾಜ ಅಂದರೆ ರಾಜ, ದೇವರಿದ್ದಾಗೆ, ರಾಜ ಪ್ರತ್ಯಕ್ಷ ದೇವತಾ ಅಲ್ವಾ, ಅವರು ದೇವರ ಹಾಗೆ. ಅವರು ಅಲ್ಲಿ ನಾವು ಅವರನ್ನು ಜಾತಿ ಧರ್ಮದ ಆವರಣದಿಂದ ನೋಡಬಾರ್ದು. ಅದು ತಪ್ಪಾಗತ್ತೆ. ಐತಿಹಾಸಿಕ ಪುರುಷರು ಅಂತ ಬಂದಾಗ ಅವರನ್ನು ನಾವು ಈ ಜಾತಿ ಧರ್ಮದಿಂದ ಸ್ವಲ್ಪ ಹೊರಗಿಡುವ ಪರಿಷ್ಕೃತ ಧೋರಣೆಯನ್ನು ಬೆಳೆಸ್ಕೊಳ್ಬೇಕು. ಆ ಪರಿಷ್ಕೃತ ಧೋರಣೆಯನ್ನು ಬೆಳೆಸ್ಕೊಳ್ಬೇಕಾಗಿದೆ. ಇತಿಹಾಸವನ್ನು ರಾಜಕೀಯಕ್ಕೆ ಉಪಯೋಗಿಸ್ಕೊಳ್ಳೋದು, ಇತಿಹಾಸ ಕಾಲದ ಅರಸರನ್ನ ಜಾತಿಗೆ ತಂದು ಅದನ್ನು ರಾಜಕೀಯಕ್ಕೆ ಬಳಸ್ಕೊಳ್ಳೋದು, ಇದೆಲ್ಲ ಪಕ್ವವಾದ ನಡೆಯಲ್ಲ, ಸರಿಯಾದ ನಡೆಯಲ್ಲ. ಖಂಡಿತವಾಗಿಯೂ ಅದರಿಂದ ಹೊರಗೆ ಬಂದು ಸ್ವಲ್ಪ ಪ್ರಬುದ್ಧವಾಗಿ ಯೋಚನೆ ಮಾಡುವ ವೈಚಾರಿಕತೆಯನ್ನು ಬೆಳೆಸ್ಕೊಳ್ಳುವ ಅನಿವಾರ್ಯ ನಮ್ಮ ಸಮಾಜಕ್ಕಿದೆ. ಅಲ್ಲ, ಇವತ್ತು ಅದು ನಿರ್ಮಾಣ ಆಗ್ಬಿಟ್ಟಿದೆ. ಅದೇ ನಾನು ಹೇಳ್ತಾ ಇರೋದು. ಯಾಕೆ ಅಂತಂದರೆ, ಅದು ಹೇಳುವ ಕೆಲಸ ನಮ್ಮದ್ರಿ. ಅದು ಹೇಳುವ ಕೆಲಸ ನಾವು. ಈಗ ಇತಿಹಾಸಕಾರರು ಅಂತಂದರೆ ಇತಿಹಾಸದ ಸರಿ ತಪ್ಪುಗಳನ್ನು ಹೇಳುವುದು ಅವರ ಕೆಲಸ ಆಗಿರುತ್ತೆ. ಇತಿಹಾಸವನ್ನು ಯಾವ ರೀತಿಯಲ್ಲಿ ಸಮಾಜ ಸ್ವೀಕರಿಸಬೇಕು ಹೇಳುವುದು ಅವರ ಕೆಲಸ ಆಗಿರುತ್ತೆ. ಒಂದು ತಿಳ್ಕೊಂಡಿದ್ದನ್ನು ತಿಳಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುವುದು ನಮ್ಮ ಕೆಲಸ ಆಗಿರುತ್ತೆ. ಅದು ಸರಿ ತಪ್ಪೋ ಅದರ ವಿಚಾರವನ್ನು ಅವರಿಗೆ ಬಿಟ್ಬಿಡೋದು. ಆದರೆ ನಾವು ಅಭ್ಯಸಿಸಿದ್ದನ್ನು, ನಾವು ತಿಳಿದಿದ್ದನ್ನು ಪ್ರಾಮಾಣಿಕವಾಗಿ ತಿಳಿಸುವ ಕೆಲಸವನ್ನು ನಾವು ಮಾಡಬೇಕು. ಈಗ ಯಾರು ಹೇಳಬೇಕೋ ಅವ್ರು ಹೇಳ್ತಾ ಇಲ್ಲ, ಹೇಳುವವರು ಏನೇನೆಲ್ಲ ಹೇಳ್ತಾ ಇದ್ದಾರೆ. ಹೀಗೆಲ್ಲ ಆಗಿದೆ. ಇತಿಹಾಸ ಅಂದರೆ ಅದು ಸಂಘರ್ಷದ ಸೃಷ್ಟಿಗಿರುವ ಒಂದು ವಾಹಕವಲ್ಲ. ಅದು
ನಮಗೆ ಅಭಿಮಾನವನ್ನು ಕೊಡುವ ವಾಹಕ ಇತಿಹಾಸ ಅಂದರೆ. ನೆಲದ ಬಗೆಗಿನ ಒಂದು ಅಭಿಮಾನವನ್ನು ಕೊಡುವ ವಾಹಕ ಆಗಬೇಕೇ ಹೊರತು ಸಂಘರ್ಷದ ಸೃಷ್ಟಿಗೆ ಕಾರಣವಾಗುವುದು ಇತಿಹಾಸ ಅಲ್ಲ, ಅದಾಗಬಾರ್ದು. ಏನೇ ಆದರೂ ಕೂಡ ನಾವೀಗ ಸದಾಶಿವರಾಯನವರೆಗೆ ಬಂದು ನಿಲ್ತಿದ್ದೇವೆ ಅಲ್ವಾ. ಸೋದೆಯ ಅರಸು ಮನೆತನದ 6ನೇ ದೊರೆ ಸದಾಶಿವರಾಯನವರೆಗೆ ಬಂದು ನಿಂತ್ವಿ. ಇವನ ನಂತರ ಬಂದದ್ದು ಬಸವಲಿಂಗರಾಯ ಅಂತ. ಈ ಸದಾಶಿವರಾಯ ತುಂಬ ಅದ್ಭುತ ಕೆಲಸವನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡಿದ. ಈಗ ನಾವು ಮಾರಿಕಾಂಬಾ ದೇವಾಲಯ ಹೇಳ್ತೇವಲ್ಲ, ಮಾರಿಕಾಂಬಾ ದೇವಾಲಯದ ನಿರ್ಮಾತೃ ಕೂಡ ಇವನೇ. ಶಿರಸಿ ಮಾರಿಕಾಂಬಾ ದೇವಾಲಯದ ನಿರ್ಮಾತೃ ಕೂಡ ಇವನೇ. ಆ ಸಂದರ್ಭದಲ್ಲಿ ಪ್ರತಿಷ್ಠಾಪನೆ ಮಾಡಿಸಿದವನು ಇವನೇ, ಮಾರಿಕಾಂಬೆಯ ಪ್ರತಿಷ್ಠಾಪನೆಯನ್ನು ಮಾಡಿಸಿದವನು ಇವನೇ. ಹೀಗಾಗಿ ಅದೊಂದು ದೊಡ್ಡ ಸಾಧನೆ ಇವನದು. ಜೊತೆಗೆ ಬನವಾಸಿಗೆ ಕೂಡ ಇವನ ಕೊಡುಗೆ ಇದೆ. ಬನವಾಸಿಯ ಈಗ ಮಧುಕೇಶ್ವರ ದೇವಾಲಯದ ಪಕ್ಕದಲ್ಲಿ ಪಾರ್ವತಿ ದೇವಾಲಯ ಇದೆ. ಆ ಪಾರ್ವತಿ ದೇವಾಲಯದ ಜೀರ್ಣೋದ್ಧಾರವನ್ನು ಮಾಡಿಸಿದವನು ಇವನೇ. ಜೊತೆಗೆ ನೀವು ಬನವಾಸಿಗೆ ಹೋದರೆ ನೋಡಬಹುದು, ಅಲ್ಲಿ ಸಭಾಮಂಟಪದಲ್ಲಿ ಒಂದು ಅದ್ಭುತವಾದ ರಮಣೀಯವಾದ ಒಂದು ತ್ರೈಲೋಕ್ಯ ಮಂಟಪ ಇದೆ. ತ್ರೈಲೋಕ್ಯ ಮಂಟಪ ಅಂತ ಒಂದು ಮಂಟಪ ಇದೆ, ಆ ಶಿಲಾಮಂಟಪ. ಆ ಶಿಲಾಮಂಟಪವನ್ನು ಕೊಡುಗೆಯಾಗಿ ಕೊಟ್ಟದ್ದು, ಮಧುಕೇಶ್ವರನ ಸೇವೆಗೆಂದು ಕೊಡುಗೆಯಾಗಿ ಕೊಟ್ಟದ್ದು ಇವನೇ. ಜೊತೆಗೆ ಆಗ ನಾನು ಮರೆತಿದ್ದೆ, ರಘುನಾಥ ನಾಯಕ ಹೇಳಿದ್ನಲ್ಲ, ಆ ರಘುನಾಥ ನಾಯಕನದ್ದು ಒಂದು ಕಾಂಟ್ರಿಬ್ಯೂಷನ್ ಇದೆ. ಎಸ್, ಮಂಚ ಇದೆಯಲ್ಲ, ಮಂಚ ಅಥವಾ ಮಂಟಪ ಅಂತ ಕರೀತಾರೆ ಅದನ್ನು. ಶಿವರಾತ್ರಿಯ ದಿನ ಆತ ಅದನ್ನು ಕೊಟ್ಟಿದ್ದ. ರಘುನಾಥ ನಾಯಕರ ಕೊಡುಗೆ ಅಂತ ಬರ್ಕೊಂಡಿದೆ, ಶಾಸನ ಇದೆ. ಸೊ ಸೋದೆಯ ಎಲ್ಲ ಅರಸರು ಬನವಾಸಿಗೆ ಒಂದೊಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅಷ್ಟೂ ಅರಸರು ಒಬ್ಬೊಬ್ಬರಿಂದ ಒಂದೊಂದು ಕೊಡುಗೆ ಇದೆ. ಹೀಗಾಗಿ ಬನವಾಸಿ ಒಂದು ಆರಾಧನಾ ಸ್ಥಾನವಾಗಿತ್ತು ಹೇಳೋದು ಗೊತ್ತಾಗುತ್ತೆ ನಮಗೆ. ಎಲ್ಲ ಅರಸರು ಆರಾಧಿಸುವ ಒಂದು ಸ್ಥಾನ ಆಗಿತ್ತು, ಪೂಜನೀಯ ಸ್ಥಾನ ಆಗಿತ್ತು. ಅದಕ್ಕೋಸ್ಕರವೇ ಎಲ್ಲರೂ ಕೂಡ ಒಂದೊಂದು ಕೊಡುಗೆಯನ್ನು ಕೊಟ್ಟರು, ಎಲ್ಲ ಅರಸರು, ಪ್ರತಿಯೊಬ್ಬ ಅರಸರು. ಇವನದಿಲ್ಲ ಅಂತ ಇಲ್ಲ. ಅರಸಪ್ಪ ನಾಯಕ ನರಸಿಂಹನ ಗುಡಿಯನ್ನು ಸ್ಥಾಪನೆ ಮಾಡ್ತಾನೆ, ಇಂದಿಗೂ ಅಲ್ಲಿ ನರಸಿಂಹ ದೇವರ ಗುಡಿ ಇದೆ. ಪ್ರತಿಯೊಬ್ಬರದ್ದು. ಬಸವಲಿಂಗರಾಯ ಒಂದು ಕೊಡುಗೆಯನ್ನು ಕೊಡ್ತಾನೆ, ಬಸವಲಿಂಗರಾಯ ಗುಡಿ ಅಂತ ಇದೆ. ಪ್ರತಿಯೊಬ್ಬರದ್ದು ಒಂದೊಂದು ಕೊಡುಗೆ ಇದೆ ಅಲ್ಲಿ. ಈ ಬಸವಲಿಂಗರಾಯನ ಬಗ್ಗೆ ಹೇಳ್ತಾ ಇದ್ನಲ್ಲ ಈಗ ನಾನು, 1678ರಿಂದ ಅವನ ಆಳ್ವಿಕೆ ಪ್ರಾರಂಭ ಆಗುತ್ತೆ. 1720-22ವರೆಗೆ ಅವನ ಆಳ್ವಿಕೆ ಇತ್ತು. ಸುದೀರ್ಘ ಕಾಲ ಆಳ್ವಿಕೆ ಮಾಡ್ತಾನೆ. ಇವನು ಕೂಡ ತಂದೆಯ ಹಾಗೆ ವೀರ ಪರಾಕ್ರಮಿಯಾಗಿದ್ದ. ಏನು ಸಾಕ್ಷಿ ಅಂತ ಕೇಳಿದ್ರೆ, ಸಾಕ್ಷಿ ಒಂದಿದೆ, ಇವನ ಪರಾಕ್ರಮಕ್ಕೊಂದು ಸಾಕ್ಷಿ ಇದೆ. ತಂದೆ ಒಂದು ಕೆಲಸ ಮಾಡಿದ್ನಲ್ಲ, ನಾನು ಹೇಳಿದ್ನಲ್ಲ ಹೆಮ್ಮೆಯಿಂದ, ಬ್ರಿಟಿಷರನ್ನು ಸೋಲಿಸಿದ ವ್ಯಕ್ತಿ, ಅದೇ ಕೆಲಸ ಇವನು ಮಾಡ್ತಾನೆ ಮತ್ತೆ. ಅದನ್ನು ಮರ್ತಿದ್ದೇವೆ ನಾವು. ಮತ್ತೆ ಇವನು ಬ್ರಿಟಿಷರನ್ನು ಸೋಲಿಸಿದ್ದು ಮಾತ್ರ ಅಲ್ಲದೆ ಅವರಿಂದ ಕಪ್ಪಗಾಣಿಕೆಯನ್ನು ಪಡ್ಕೊಂಡಿದ್ದಕ್ಕೆ ರೆಕಾರ್ಡ್ ಇದೆ. ಶಾಸನ ಉಲ್ಲೇಖ ಇದೆಯಾ? ಆ ಕಾಲದ ಸಾಹಿತ್ಯಿಕ ಬ್ರಿಟಿಷ್ ರೆಕಾರ್ಡೇ ಇದೆ, ಗೆಜೆಟಿಯರ್ ಉಲ್ಲೇಖ ಇದೆ. ಮತ್ತೆ ಆತ ಬ್ರಿಟಿಷರನ್ನು ಸೋಲಿಸಿ ಅವರಿಂದ ಕಪ್ಪಗಾಣಿಕೆಯನ್ನು ಪಡ್ಕೊಳ್ತಾನೆ. ಬ್ರಿಟಿಷ್ ಕಾಲದ ಅನೇಕ ರಿಪೋರ್ಟ್ಗಳು, ಸೋರ್ಸಸ್ಗಳು, ಅನೇಕ ಮಾಹಿತಿಗಳು ಈ ಮಾತಿಗೆ ಪೂರಕವಾಗಿ ದಾಖಲೆಯಾಗಿ ನಮಗೆ ಸಿಗುತ್ತದೆ. ಆಯಿತಾ? ಹೀಗಾಗಿ ತಂದೆಯಂತೆ ಪರಾಕ್ರಮಿಯಾಗಿದ್ದ ಈತ. ಇವನ ಪರಾಕ್ರಮವನ್ನು ಮರೆತಿದ್ದೇವೆ ನಾವು. ಬಸವಲಿಂಗರಾಯ ಇವನ ನಂತರ ಬಂದದ್ದು ಕೊನೆಯ ಅರಸು. 1763ರವರೆಗೆ ಆತ ಆಳ್ವಿಕೆ ಮಾಡ್ತಾನೆ. 1726-27ರಿಂದ 63ರವರೆಗೆ ಆಳ್ವಿಕೆ ಮಾಡ್ತಾನೆ. ಮುಮ್ಮಡಿ ಸದಾಶಿವರಾಯ ಅಂತ. ಈ 3ನೇ ಸದಾಶಿವರಾಯ ಈ ಮನೆತನದ ಕೊನೆಯ ರಾಜ. ಇವನು ಒಳ್ಳೆಯ ರಾಜನೇ ಆಗಿದ್ದ, ಆದರೆ ಇವನ ಕಾಲದಲ್ಲಿ ಇದು ಪತನ ಆಯಿತು. ಪತನ ಆಗಿದ್ದು ಹೈದರಲಿಯಿಂದ. ಮೈಸೂರಿನ ಹೈದರಲಿ ಆ ಕಾಲಕ್ಕೆ ಆಳ್ವಿಕೆಗೆ ಬಂದಾಗ ಮೊದಲು ಮಾಡಿದ ಕೆಲಸ ಏನು ಗೊತ್ತೇ? ಕರ್ನಾಟಕದಲ್ಲಿ ಇದ್ದ ಕೆಲವು ಪ್ರಮುಖ ಪಾಳೆಗಾರರನ್ನು ಸೋಲಿಸಿ ಮಟ್ಟ ಹಾಕಿದ್ದು ಫಸ್ಟ್ ಅವನು ಮಾಡಿದ ಕೆಲಸ. ಎಲ್ಲ ಸೋದೆ ಅಂತ ಅಲ್ಲ, ಬಿಳಗಿ, ಕೆಳದಿ ಎಲ್ಲರ ಮೇಲೆ ದಾಳಿ ಮಾಡ್ತಾನೆ ಅವನು. ಅದೇ ದಾಳಿ ಸೋದೆಯಲ್ಲೂ ಕೂಡ ಆಗತ್ತೆ. ಹೈದರಲಿಯ ದಾಳಿಯಿಂದ ಫುಜಿದ್ ಖಾನ್ ಅಂತ ದಂಡನಾಯಕನ ನೇತೃತ್ವದಲ್ಲಿ ಈ ಪ್ರದೇಶದ ಮೇಲೆ ದಾಳಿ ಆಗತ್ತೆ. ಸೋದೆ ಸೈನ್ಯ ಸೋಲತ್ತೆ. ಸೋಲಿಗೆ ಶೌರ್ಯದ ಕೊರತೆ ಕಾರಣ ಆಗಿರಲಿಲ್ಲ, ಸೈನ್ಯದ ಕೊರತೆ ಕಾರಣ ಆಗಿತ್ತು. ಅರ್ಥ ಮಾಡ್ಕೋಬೇಕು, ವ್ಯತ್ಯಾಸ ಇದೆ ಇಲ್ಲಿ. ಶೌರ್ಯದ ಕೊರತೆ ಏನಿರಲಿಲ್ಲ, ಶೌರ್ಯ ಸಾಕಷ್ಟು ಇತ್ತು ಹೇಳೋದು ಗೊತ್ತಾಗಿದೆ. ಬ್ರಿಟಿಷರನ್ನು ಸೋಲಿಸಿದ್ದು ಸಾಕಷ್ಟಿದೆ. ಆದರೆ ಸೈನ್ಯದ ಕೊರತೆ ಕಾರಣ ಆಗಿತ್ತು.
ಸಹಜ. ಅವನದು ಹೈದರಲ್ಲಿದ್ದು ದೊಡ್ಡ ಸೈನ್ಯ ಇತ್ತು, ಇವರದ್ದು ಸಣ್ಣ ಸೈನ್ಯ. ಅವರದ್ದು ಮತ್ತು ಪರಿಷ್ಕೃತ ಸೈನ್ಯ ಆಗಿತ್ತು, ಇವರದ್ದು ಸಾಂಪ್ರದಾಯಿಕ ಸೈನ್ಯ ಇತ್ತು. ಆ ಪರಿಷ್ಕರಣೆ, ಬೃಹತ್ ಗಾತ್ರ ಇವೆರಡೂ ಇವರ ಸೋಲಿಗೆ ಕಾರಣ ಆಯಿತು. ಹೀಗಾಗಿ ಸೋತರು. 1763ದಲ್ಲಿ ಸೋತು ಈ ಪ್ರದೇಶವನ್ನು ಬಿಟ್ಟು ಸೀದಾ ಗೋವಾಕ್ಕೆ ಹೋಗಿ ನೆಲೆಸ್ತಾರೆ. ಇಂದಿಗೂ ಸೋದೆ ರಾಜವಂಶಸ್ಥರು ಗೋವಾದ ಬಾಂದೋರದಲ್ಲಿ ನೆಲೆಸ್ಕೊಂಡಿದ್ದಾರೆ. ಈಗ ಮಧುಲಿಂಗ ನಾಗೇಶ ರಾಜೇಂದ್ರ ಒಡೆಯರ್ ಅಂತ ಸೋಂದಾದ ಅರಸು ವಂಶಸ್ಥರ ಈಗಿನ ರಾಜರು. ಒಂದು ವಿಶೇಷತೆ ಇದೆ, ಸೋದೆಯ ಅರಸು ವಂಶಸ್ಥರು ಅಂದಿನಿಂದ ಇಂದಿನವರೆಗೂ ಇದ್ದಾರಲ್ಲ, ಇದು ಅಷ್ಟು ಪ್ಯೂರಿಟಿ ಇದೆ ಈ ವಂಶಸ್ಥರಲ್ಲಿ. ಪ್ಯೂರಿಟಿ ಅಂದ್ರೆ ಅರ್ಥ ಅಲ್ಲಿ ಮಧ್ಯ ಬ್ರೇಕ್ ಆಗಿಲ್ಲ, ಅವಿಚ್ಛಿನ್ನತೆ, ಬ್ರೇಕ್ ಆಗಿಲ್ಲ, ವಿಚ್ಛಿನ್ನ ಆಗಿಲ್ಲ, ಅಥವಾ ಮಧ್ಯದಲ್ಲಿ ಯಾರೋ ದತ್ತು ತಗೊಂಡು ಅಡಾಪ್ಷನ್ಸ್ ಇಲ್ಲ, ಏನು ಆ ಥರದ್ದು ಏನೂ ಇಲ್ಲ. ಬಹಳ ಕ್ಲಾರಿಟಿ ಇದೆ, ಅತ್ಯಂತ ಶುದ್ಧವಾಗಿದೆ. ಈ ಅರಸು ವಂಶಸ್ಥರ ಈ ವಂಶ ಪಾರಂಪರ್ಯತೆಯ ಮುಂದುವರಿಕೆ ತುಂಬ ಶುದ್ಧವಾಗಿದೆ. ಹೀಗಾಗಿ ನಾವು ಈಗಿನ ಅರಸರಲ್ಲಿ ಅದೇ ಭಾವನೆ, ಅದೇ ಒಂದು ಪ್ರೀತಿ, ಅದೇ ಅಭಿಮಾನವನ್ನು ಕಾಣ್ತಾ ಇದ್ದೇವೆ. ಈಗಿನ ರಾಜರು ನಮಗೆ ಒಬ್ಬ ಸಾಮಾನ್ಯ ಪ್ರಜಾಪ್ರಭುತ್ವದ ವ್ಯಕ್ತಿ ಅಂತ ಕಾಣಲ್ಲ. ನನಗೆ ವೈಯಕ್ತಿಕವಾಗಿ ನಾನು ಹೇಳ್ತಾ ಇದ್ದೆ, ನನಗೆ ಕಾಣಲ್ಲ. ನಾನು ಅವರನ್ನು ಆ ಕಾಲದ ರಾಜರನ್ನೇ ನೋಡ್ತೇನೆ ನಾನು ಅವರಲ್ಲಿ. ಯಾಕೆ ಇದು ಕಾರಣ ಅಂತಂದರೆ ಒಂದು ಅಭಿಮಾನ, ಒಂದು ಪ್ರೀತಿ, ಆ ವಂಶ ಪಾರಂಪರ್ಯತೆಯ ಮುಂದುವರಿಯುವಿಕೆಯ ಶುದ್ಧತೆ ಇದೆಯಲ್ಲ, ಬಹುಶಃ ಅದು ಕಾರಣ ಆಗಿರಬಹುದೇನೋ, ಗೊತ್ತಿಲ್ಲ ನನಗೆ. ಒಂದು ಅರಮನೆ ಇದೆ ಬಾಂದೋರದಲ್ಲಿ, ಪೋರ್ಚುಗೀಸರ ಕಾಲದಲ್ಲಿ ನಿರ್ಮಾಣವಾದಂತಹ ಒಂದು ಅರಮನೆ. ಅದೇ ಅರಮನೆಯಲ್ಲಿ 18ನೇ ಶತಮಾನದ ಅರಮನೆ ಅದು. ಆ ಅರಮನೆಯಲ್ಲಿ ಇಂದಿಗೂ ಕೂಡ ಇದ್ದಾರೆ ರಾಜ, ರಾಣಿ, ಮತ್ತು ಅವರಿಗೆ 2 ಹೆಣ್ಣುಮಕ್ಕಳಿದ್ದಾರೆ, ಮತ್ತು ಮಹಾರಾಣಿಯವರಿದ್ದಾರೆ. ಅಂದರೆ ಅವರ ತಾಯಿ, ಈ ಮಧುಲಿಂಗ ನಾಗೇಶ ರಾಜೇಂದ್ರ ಒಡೆಯರ್ ಅವರ ತಾಯಿ ಇದ್ದಾರೆ, ಅವರಿದ್ದಾರೆ. ಅವರೆಲ್ಲರ ಜೊತೆ ಅರಮನೆಯಲ್ಲಿ ಇದ್ದಾರೆ. ಸರಿ, ಕೊನೆಯ ರಾಜ ನೀವೇ ಒಮ್ಮೆ ಡಿಜಿಟಲ್ ಮಾಧ್ಯಮದಲ್ಲಿ ಹೇಳಿದ್ರಿ, ಅವರು ಒಂದು ವಾಕ್ಯನ ಬರೆದಿದ್ದಾರೆ ಕೊನೆಗೆ, ಅವರು ಸೋಲಿಗೆ ಕಾರಣ ಆಗಿದ್ದೇನು ಅಂತ ಹೇಳ್ಬಿಟ್ಟು ಮನನೊಂದು ಅಂತ ಹೇಳಿ. ಅದು ಕೊನೆಯ ರಾಜ ಅಲ್ಲ, ಅದು ಅಪಂಡಿತ ರಾಜ ಸದಾಶಿವರಾಯ, ಮಲ್ಲಮ್ಮಳ ಅಣ್ಣ, ಅವನು ಬರೆದಿದ್ದು. ಬಹಳ ಬ್ಯೂಟಿಫುಲ್ ಇದೆ ಅದು. ನಾನು ಸಾಮಾನ್ಯವಾಗಿ ಎಲ್ಲ ಕಡೆ ಹೇಳ್ತೇನೆ ಅದು, ಯಾಕೆಂದರೆ ಅದು ಅಷ್ಟು ಹಾರ್ಟ್ ಟಚ್ ಆಗುತ್ತೆ. ಆ ಸಾಲುಗಳು ಏನಿದೆಯಲ್ಲ ಅಷ್ಟು ಬ್ಯೂಟಿಫುಲ್ ಇದೆ ಅದು. ಅಂದರೆ ಈ ರೀತಿಯ ಪಾಳೆಗಾರರ ಪರಿಸ್ಥಿತಿ ಹೇಗಿತ್ತು ಹೇಳೋದನ್ನು ಕಾವ್ಯದ ರೂಪದಲ್ಲಿ ಬರೀತಾನೆ ಆತ. ಒಂದು ಸಣ್ಣ ಅರಸು ಮನೆತನದ ಪರಿಸ್ಥಿತಿ ಹೇಗಿತ್ತಪ್ಪ ಅದನ್ನು ಪೊಯಮ್ ಫಾರ್ಮೆಟಲ್ಲಿ ಬರೀತಾನೆ ಅವನು. ಈಗ ಉದಾಹರಣೆಗೆ ನೋಡಿ, ಅವನೇ ಬರೆದಿದ್ದು, ಯಾಕೆ ಬರೆದೆಯೋ ಶಿವನೇ ಎನ್ನ ಪಣೆಯೊಳು ನೀನು, ಲೋಕದೊಳು ಕಿರಿದಾದ ರಾಜತನ ಮಾಳ್ಪುದನು. ಯಾಕೆ ಬರೆದೆಯಪ್ಪ ಶಿವನೇ, ಈ ಜಗತ್ತಿನಲ್ಲಿ ಒಂದು ಸಣ್ಣ ಅರಸು ಮನೆತನದ ಆಳ್ವಿಕೆ ಮಾಡುವ ಭಾಗ್ಯವನ್ನು ನನಗೆ ಯಾಕೆ ಕೊಟ್ಟೆ ನೀನು? ಯಾಕೆ ಬರೆದೆಯೋ ಶಿವನೇ ಎನ್ನ ಪಣೆಯೋಳು ನೀನು, ಲೋಕದೊಳು ಕಿರಿದಾದ ರಾಜತನ ಮಾಳುಪುದನು. ಅರಿನೃಪರ ಬಲವನ್ನು ಆತ್ಮ ಸೇನೆಗಳಿಂದ ತರಿದು ಬಿಸುಟುವೆನೆನಲು ತ್ರಾಣವಿಲ್ಲ, ಮರಳಿ ಸಂಧಾನವನಾದರೂ ಮಾಳ್ಪೆನೆಂದರೆ ಧನವೂ ಇಲ್ಲ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ವರ್ಣನೆ ಮಾಡ್ತಾನೆ ಅಂದರೆ, ಯಾಕಪ್ಪ ನನಗೆ ಈ ಭಾಗ್ಯ ಕೊಟ್ಟೆ, ಇಷ್ಟು ಸಣ್ಣ ಮನೆತನದ ರಾಜನಾಗುವ ಭಾಗ್ಯ ನನಗೆ ಯಾಕೆ ಕೊಟ್ಟೆ ಶಿವನೇ? ಯುದ್ಧ ಮಾಡಿ ದಾಳಿಗೆ ಬಂದ ಸೈನ್ಯವನ್ನು ಸೋಲಿಸಿ ಬಿಡೋಣ ಅಂತಾದರೆ ನನ್ನ ಹತ್ರ ದೊಡ್ಡ ಸೈನ್ಯ ಇಲ್ಲ. ಹೋಗಲಿ ಅಗ್ರಿಮೆಂಟ್ ಮಾಡಿಕೊಂಡು ಸಂಧಾನ ಮಾಡಿಕೊಂಡು ಆರಾಮಾಗಿರೋಣ, ನನ್ನ ಪ್ರಜೆಗಳನ್ನು ಚೆನ್ನಾಗಿ ಇಟ್ಕೊಳ್ಳೋಣ ಅಂದರೆ ಹಣನೂ ಇಲ್ಲ. ಇಂಥ ಒಂದು ಕ್ರಿಟಿಕಲ್ ಕಂಡೀಷನ್ ನನಗೆ ಯಾಕೆ ಕೊಟ್ಟೆ ನೀನು? ಇದು ಶಿವನ ಹತ್ರ ಅವನು ವಿನಂತಿ ಮಾಡ್ಕೊಳ್ತಾನೆ ಕವಿತೆ ಮೂಲಕ. ಯಾಕಾಗಿ ಸರ್ ಅವನಿಗೆ ಯಾಕೆ ಈ ಸಿಚುವೇಶನ್ ಅವನಿಗೆ ಯಾಕೆ ಸಿಚುವೇಶನ್ ಬಂತು ಅಂದರೆ, ಆ್ಯಕ್ಚುಲ್ ದಿಸ್ ವಾಸ್ ದ ಕಂಡೀಷನ್ ಆಫ್ ಆಲ್ ದ ನಾಯಕಾಸ್ ಆಫ್ ದ ಟೈಮ್. ನಾಟ್ ಓನ್ಲಿ ಸದಾಶಿವರಾಯ, ಆ ಕಾಲದ ಎಲ್ಲ ಪಾಳೆಗಾರರ ಪರಿಸ್ಥಿತಿ ಇದಿತ್ತು, ಹೀಗೆ ಇತ್ತು ಅವ್ರ ಕಂಡೀಷನ್. ಅವ್ರ ಹತ್ರ ಶ್ರೀಮಂತಿಕೆ ಇರಲಿಲ್ಲ ಸರ್, ಎಲ್ಲೋ ಒಂದು ಸಣ್ಣ ಏರಿಯಾವನ್ನು ರೂಲ್ ಮಾಡ್ತಾ ಇದ್ರು ಅವರು. ಆದರೆ ಪರಿಸ್ಥಿತಿ ಮಾತ್ರ ಆ ರೀತಿ ಇತ್ತು, ಅವ್ರ ಕಂಡೀಷನ್ ಮಾತ್ರ ಆ ರೀತಿ ಇತ್ತು. ಅದನ್ನೇ ಇವನು ಪದ್ಯದ ರೂಪದಲ್ಲಿ ಬರೀತಾನೆ. ಎಸ್ ಸರ್. ಸೋದೆ ಸದಾಶಿವರಾಯರ ಬಗ್ಗೆ ಮತ್ತೊಂದಷ್ಟು ಏನಾದರೂ ಮಾಹಿತಿಗಳಿದೆಯಾ? ಯಾಕೆಂದರೆ ನೀವು ಕೊಡ್ತಿರುವಂತಹ ಸೋದೆ ಇತಿಹಾಸದ ಮಾಹಿತಿಗಳು ಎಲ್ಲೋ ಅಲ್ಪ ಪ್ರಮಾಣದಲ್ಲಿದೆ, ಅಥವಾ ಇನ್ನೂ ರಿಸರ್ಚ್ ಆಗಬೇಕನ್ನೋ ಮಟ್ಟದಲ್ಲಿದೆ ಅನಿಸ್ತಾ ಇದೆ. ನೀವು ನಿಮ್ಮ ರಿಸರ್ಚ್ನ ಪ್ರಕಾರ ನೀವು ಇದರಲ್ಲೇ PhD ಪದವಿಯನ್ನು ತೊಗೊಂಡಿರೋದ್ರಿಂದ ನಾನು ನಿಮಗೆ ಕೇಳ್ತೀನಿ, ನಿಮಗೆ ಎಷ್ಟು ಮಾಹಿತಿಗಳು, ಮುಚ್ಚೋಗಿರುವಂತಹ ಮಾಹಿತಿಗಳು ಹೊರಗಡೆ ಬಂದವು ನಿಮ್ಮ ರಿಸರ್ಚ್ನಲ್ಲಿ ಅಂತ? ಈಗ ನಮಗೆ
ಏನೇನು ಉಪಲಬ್ಧ ಇದೆಯೋ ದಾಖಲೆಗಳು, ಆ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ನಾನು PhD ಗ್ರಂಥ ಆಗಿದೆ. ಸುಮಾರು ಈಗ ಉದಾಹರಣೆಗೆ 35 ಶಾಸನಗಳು ಸಿಕ್ಕಿವೆ ಇದುವರೆಗೆ, ಸೋದೆ ಅರಸರ ಕಾಲದ 35 ಶಾಸನಗಳು. ಆಮೇಲೆ ಅವರ ಕಾಲದ ಸುಮಾರು 15ಕ್ಕೂ ಹೆಚ್ಚು ದೇವಾಲಯಗಳು, ಬೇರೆ ಬೇರೆ ರೀತಿಯ ಐತಿಹಾಸಿಕ ಕಟ್ಟಡಗಳು, ಕೋಟೆಗಳು, ಅರಮನೆಯ ಅವಶೇಷಗಳು, ಶಿಲ್ಪಗಳು, ಹೀಗೆ ಸ್ಮಾರಕಗಳು, ಈ ಎಲ್ಲವೂ ಸಾಕಷ್ಟು ಸಂಖ್ಯೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಬೇರೆ ಬೇರೆ ಪ್ರದೇಶಗಳಲ್ಲಿ ಆಲ್ಮೋಸ್ಟ್ ಎಲ್ಲ ತಾಲೂಕುಗಳಲ್ಲೂ ನಮಗೆ ಸಿಗುತ್ತವೆ. ಸಮಾಧಿಗಳು, ಸೋದೆ ಅರಸರ ಕಾಲದ ಸಮಾಧಿಗಳು ಇದೆ, ಅರಸರ ಸಮಾಧಿಯೂ ಇದೆ. ಈಗ ಉದಾಹರಣೆಗೆ ನಾನು ಮಾತಾಡ್ತಾ ಇದ್ದೇನಲ್ಲ, ಸೋದೆ ಸದಾಶಿವರಾಯರ ಸಮಾಧಿ ಕೂಡ ಇದೆ. ಅದು ನಮ್ಮ ಮನೆಯಿಂದ ಅತ್ಯಂತ ಸಮೀಪದಲ್ಲೇ ಇದೆ ಅವರ ಸಮಾಧಿ. ಒಂದು 500 ಮೀಟರ್ಸ್ ದೂರದಲ್ಲಿ ಇದೆ. ಅಲ್ಲಿ ಒಂದು ಬೃಹತ್ ಕಟ್ಟಡ ಇದೆ. ಅದು ಇಂಡೋ ಇಸ್ಲಾಮಿಕ್ ಶೈಲಿಯ 40 ಅಂಕಣದ ಬೃಹತ್ ಕಲ್ಲಿನ ಕಟ್ಟಡ, ಬ್ಯೂಟಿಫುಲ್ ಆಗಿದೆ. ಬಹಳ ವಿಶೇಷ ಅಂದರೆ ನನಗೆ ಇನ್ನೂ ಪ್ರಶ್ನಾರ್ಥಕ ಆಗಿ ಉಳಿದಿದ್ದು, ಅಲ್ಲಿ 2 ಸಮಾಧಿ ಇದೆ, ತಂದೆ ಮತ್ತು ಮಗನ ಸಮಾಧಿ. ಸದಾಶಿವರಾಯರ ಸಮಾಧಿಯೂ ಇದೆ, ಬಸವಲಿಂಗರಾಯರ ಸಮಾಧಿಯೂ ಇದೆ ಆ ಕಟ್ಟಡದ ಎದುರಿಗೆ. ಆ ಕಟ್ಟಡದ ಆ ಸಮಾಧಿಯ ಅಧಿಷ್ಠಾನ ಭಾಗದಲ್ಲಿ ನಾನು ಎಲ್ಲೂ ನೋಡಿಲ್ಲ, ನಾನು ವೈಯಕ್ತಿಕವಾಗಿ ನೋಡಿಲ್ಲ, ಕೇಳಿಲ್ಲ. ಸಮಾಧಿಗೆ ಶೃಂಗಾರದ ಮೈಥುನ ಶಿಲ್ಪಗಳೆಲ್ಲ ಇದೆ, ವಿಪರೀತವಾಗಿದೆ. ಇದು ಸಮಾಧಿಗೆ ಅದು ಶಿಲ್ಪಿಯ, ಆ ಕಾಲದ ಶಿಲ್ಪಿಯ ಒಂದು ವಿಚಿತ್ರವಾದ ಕ್ರಿಯಾಶೀಲತೆಯ ಪರಿಣಾಮವೋ ಏನೋ ಗೊತ್ತಿಲ್ಲ, ಸಮಾಧಿಗೆ ಮೈಥುನ ಶಿಲ್ಪಗಳಿದೆ. ಸದಾಶಿವರಾಯರ ಸಮಾಧಿ ಕೆಳಗಡೆ ಅಧಿಷ್ಠಾನ ಭಾಗದಲ್ಲಿ, 2 ಸಮಾಧಿಯ ಅಧಿಷ್ಠಾನ ಭಾಗದಲ್ಲಿ ಇದೊಂದು ಬಹಳ ವಿಶೇಷ. ಮತ್ತು ಸುತ್ತಮುತ್ತಲೂ ಆ ಕಾಲದ ಪ್ರಮುಖರ ಅನೇಕ ಸಮಾಧಿಗಳಿದೆ. ಹೀಗಾಗಿ ಡಾಕ್ಟರ್ ಸುಂದರ್ ಅವರು ತುಂಬ ಫೇಮಸ್ ಹಿಸ್ಟೋರಿಯನ್, ಹಿರಿಯ ಗುರು ಸಮಾನರು. ಅವರು ಅದನ್ನು ಒಂದು ಸ್ಮಶಾನ ಭಾಗ ಅಂತಲೇ ಗುರುತಿಸ್ತಾರೆ. ಆ ಭಾಗವನ್ನು ಸ್ಮಶಾನ ಆಯಿತು, ಅದು ಮುಂದೆ ಇವರ ಸಮಾಧಿ ಬಂದ ಮೇಲೆ ಅದು ಸ್ಮಶಾನನೇ ಆಗ್ಬಿಡುತ್ತೆ. ಮುಂದೆ ಎಲ್ಲರ ಪ್ರಮುಖರ ಸಮಾಧಿಗಳು ಅಲ್ಲೇ ಸಿಗ್ತವೆ. ಹೀಗಾಗಿ ಮತ್ತು ಬೇರೆ ಬೇರೆ ಭಾಗಗಳಲ್ಲಿ ಈಗ ಅದು ಕೆಲವರ ತೋಟದಲ್ಲೆಲ್ಲ ಇದೆ. ಅಲ್ಲಿ ಅದು ಹೇಗೆ ಅಂದರೆ ಪರೋಕ್ಷ ವಿನಯ ಗುಡಿ ಅಂತ ಕರಿತೇವೆ ನಾವು ಅದಕ್ಕೆ. ಪರೋಕ್ಷ ವಿನಯ ಗುಡಿ ಅಂತಂದರೆ ಒಂದು ರಾಜನ ಸಮಾಧಿ, ಆ ಸಮಾಧಿಗೆ ಅಲ್ಲಿ ಒಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಒಂದು ಸಣ್ಣ ಗುಡಿಯನ್ನು ಮಾಡುವುದು, ಸ್ಮಾರಕತನ ಮಾಡುವುದು. ಅದಕ್ಕೆ ನಾವು ಕರೆಯುವುದು ಪರೋಕ್ಷ ವಿನಯ ಗುಡಿ ಅಂತ. ಅದು ಯಾವುದೋ ಒಂದು ಈ ಸಾಂಪ್ರದಾಯಿಕವಾದ ನಿರ್ಮಾಣದ ದೇವಾಲಯಗಳಲ್ಲ, ಅದೊಂದು ಸಮಾಧಿ. ಪರೋಕ್ಷ ವಿನಯ ಗುಡಿಗಳು ಆ ಥರದ್ದು ತುಂಬ ಕಾಣ್ತವೆ ಅಲ್ಲಿ. ಈಗ ನನಗೆ ಎಲ್ಲವನ್ನು ಡೀಟೇಲಾಗಿ ಹೇಳಲಿಕ್ಕಾಗಲ್ಲ, ಟೋಟಲ್ ಹಿಸ್ಟ್ರಿಯನ್ನು, ಬಟ್ ತುಂಬ ಮಾಹಿತಿಗಳಿದೆ, ಸಾಕಷ್ಟು ಸಮೃದ್ಧವಾದ ಮಾಹಿತಿ ಇದೆ ಸೋದೆ ಅರಸರ ಕುರಿತಂತೆ. ಮತ್ತು ಭಟ್ಟಾಕಲಂಕರ ಸಮಾಧಿ ಕೂಡ ಇದೆ. ಕರ್ನಾಟಕ ಶಬ್ದಾನುಶಾಸನ ಹೇಳುವಂಥ ಅಪೂರ್ವ ವ್ಯಾಕರಣ ಗ್ರಂಥವನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ಕೊಡುಗೆಯಾಗಿ ನೀಡಿದ ಭಟ್ಟಾಕಲಂಕರ ಸಮಾಧಿ ಕೂಡ ಸೋದೆಯಲ್ಲಿದೆ. ಸೋದೆಯ ಸಮೀಪದಲ್ಲೇ ಒಂದು ನಿಷಧಿ ಸ್ಥಾನ ಅಂತ ಇದೆ. ಜೈನ ಮಠದ ಪೀಠವನ್ನು ಅಲಂಕರಿಸಿದ 22 ಜೈನ ಯತಿಗಳ ಸಮಾಧಿ ಸ್ಥಾನ, ನಿಷಧಿಗಳು ಅಂತ. ಇದು ತುಂಬ ರೇರ್, ಸೌತ್ ಇಂಡಿಯಾದಲ್ಲೇ ರೇರು. ಅದನ್ನು ಕೂಡ ಕಾಣ್ತೇವೆ. ಸಹಸ್ರಲಿಂಗ ಅಂತ ಇದೆ. ಸಹಸ್ರಲಿಂಗ ಕೂಡ ಅದೊಂದು ಬಹಳ ಹರಕೆಯ ಸಂಪ್ರದಾಯದಿಂದ ಅದು ಆಕ್ಚುಲಿ ಹೇಗೆ ಹುಟ್ಕೊಳ್ತು ಅಂತ. ಸಹಸ್ರಲಿಂಗ ಹುಟ್ಕೊಂಡಿದ್ದು ಹೇಗೆ ಅಂತಂದರೆ, ಇಮ್ಮಡಿ ಅರಸಪ್ಪ ನಾಯಕನಿಗೆ ಸಂತಾನ ಇರಲಿಲ್ಲ, ಪುತ್ರ ಸಂತಾನ ಬೇಕಿತ್ತು ಅವನಿಗೆ ರಾಜ್ಯಭಾರವನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ. ಆಗ ಶಾಲ್ಮಲಾ ನದಿಯ ದಂಡೆಯ ಮೇಲೆ ಸ್ವರ್ಣವಲ್ಲಿ ಮಠ ಇತ್ತು. ಆಗ ಅದು ಸ್ವರ್ಣವಲ್ಲಿ ಅಂತ ಕರೆಸ್ಕೊಳ್ತಾ ಇರಲಿಲ್ಲ, ಮಠ ಇತ್ತು ಅಲ್ಲಿ ನದಿಯ ದಂಡೆ ಮೇಲೆ. ಈಗ ಅದರ ಅವಶೇಷವನ್ನು ಕಾಣಬಹುದು. ಹಿರೇ ಚಂದ್ರಶೇಖರ ಸರಸ್ವತಿ ಸ್ವಾಮಿಗಳು ಅಂತ ಆಗಿನ ಪೀಠಾಧಿಪತಿಗಳಾಗಿದ್ದರು, 31ನೇ ಯತಿಗಳು. ಅವರು ತುಂಬ ತಪಸ್ವಿಗಳಾಗಿದ್ದರು, ಪವಾಡ ಪುರುಷರಾಗಿದ್ದರು ಅವರು. ಹೇಗೆ ವಾದಿರಾಜರು ಸೋದೆಗೆ ಬಂದು ಪವಾಡ ಪುರುಷರಾಗಿ ಅದ್ಭುತ ಯತಿಗಳು ವಾದಿರಾಜರು, ಅದೇ ರೀತಿಯಲ್ಲಿ ಹಿರೇ ಚಂದ್ರಶೇಖರ ಸರಸ್ವತಿ ಸ್ವಾಮಿಗಳಿದ್ದರು. ಈ ಅರಸಪ್ಪ ನಾಯಕ ತನ್ನ ಈ ಸಮಸ್ಯೆಯನ್ನು ಹಿರೇ ಚಂದ್ರಶೇಖರ ಸರಸ್ವತಿ ಸ್ವಾಮಿಗಳ ಹತ್ರ ತೋಡಿಕೊಳ್ತಾನೆ. ಮುಂದೆ ರಾಜ್ಯಭಾರವನ್ನು ನಡೆಸಲಿಕ್ಕೆ ಪುತ್ರ ಸಂತಾನ ಇಲ್ಲ ಸ್ವಾಮಿಗಳೇ, ನಾನು ಏನು ಮಾಡಬೇಕು ಹೇಳಿ, ಧಾರ್ಮಿಕವಾಗಿ ನಾನು ಏನು ಮಾಡಬೇಕು ಹೇಳಿ ಅಂತ ಹೇಳಿದಾಗ, ಶಾಲ್ಮಲಾ ಒಂದು ಪವಿತ್ರ ನದಿ, ಸೋದೆಯಲ್ಲಿ ಹರಿತಾ ಇರುವಂತಹ ಶಾಲ್ಮಲಾ ನದಿ, ಈ ನದಿಯ ದಂಡೆಯ ಮೇಲೆ ಒಂದು ಶಿವಲಿಂಗವನ್ನು ಕೆತ್ತಿಸ್ಕೊಡ್ತೇನೆ ಅಂತ ಒಂದು ಹರಕೆಯನ್ನು ಹೊತ್ಕೋ ಅಂತ ಹೇಳಿದ್ರು.
ಇದೆಲ್ಲ ನಮಗೆ ದಾಖಲೆಗಳಲ್ಲಿ ಸಿಗುವಂಥದ್ದು, ಸೋದೆ ಅರಸರ ಕಾಲದ ಸಾಹಿತ್ಯಿಕ ದಾಖಲೆಗಳಲ್ಲಿ ಸಿಗುವಂಥದ್ದು, ಶಾಸನಾಧಾರ ಅಲ್ಲ, ಸಾಹಿತ್ಯಿಕ ಆಧಾರದಲ್ಲಿ. ಆಗ ಅವನು ಅವರ ಮಾತಿನಂತೆ ಹರಕೆಯನ್ನು ಹೊತ್ಕೊಳ್ತಾನೆ, ಪುತ್ರ ಸಂತಾನ ಆಗ್ತದೆ. ಅಲ್ಲಿಂದ ಹರಕೆ ಪರಂಪರೆ ಪ್ರಾರಂಭ ಆಯಿತು. ನದಿ ಪಾತ್ರದಲ್ಲಿ ಶಿವಲಿಂಗವನ್ನು ಕೆತ್ಕೊಡುವ ಹರಕೆ ಪರಂಪರೆ ಇಂದಿಗೂ ಆ ಹರಕೆ ಪರಂಪರೆ ಮುಂದುವರ್ಕೊಂಡು ಬಂದಿದೆ. ಹೀಗೆ ಹರಕೆ ಹೊತ್ಕೊಂಡವರೆಲ್ಲ ಲಿಂಗ ಕೆತ್ತಿಸ್ಕೊಟ್ಟು ಸಾವಿರಾರು ಲಿಂಗಗಳ ನಿರ್ಮಾಣ ಆಯಿತು. ಅಲ್ಲಿ ಅಸಂಖ್ಯಾತ ಲಿಂಗಗಳ ನಿರ್ಮಾಣ ಆಯಿತು. ಆ ಕೆಲವು ಲಿಂಗಗಳ ಸಮೀಪ ಶಾಸನ ಕೂಡ ಇದೆ. ಇಂಥವರು ಕೆತ್ತಿಸಿಕೊಟ್ಟ ಲಿಂಗ ಇದು, ಮಧುಲಿಂಗ ನಾಗೇಂದ್ರ ನಿರ್ಮಿತ ಲಿಂಗವೂ, ಈ ಥರ ಶಾಸನ ಕೂಡ ಇದೆ ಆ ಲಿಂಗದ ಕೆಳಗಡೆ ಅಥವಾ ಅದರ ಸಮೀಪ. ಹೀಗಾಗಿ ಹರಕೆಯ ಪರಂಪರೆಯ ಸಂಕೇತ ಸಹಸ್ರಲಿಂಗ, ಬೇರೆ ಯಾವುದೋ ಅಲ್ಲ. ಅದೊಂದು ಶ್ರದ್ಧಾಭಕ್ತಿಯ ಧಾರ್ಮಿಕ ಸ್ಥಳ, ಪಿಕ್ನಿಕ್ ಸ್ಪಾಟ್ ಅಲ್ಲ ಅದು. ಅಲ್ಲಿ ಹೋಗಿ ಅಲ್ಲಿ ಅಸಹ್ಯ ಮಾಡುವುದು ಅಥವಾ ಅಲ್ಲಿ ಗಲೀಜು ಮಾಡುವುದು, ಅದನ್ನು ಅನೈತಿಕ ಚಟುವಟಿಕೆಗಳು ಬಳಸ್ಕೊಳ್ಳೋದು, ಈ ಥರ ಎಲ್ಲ ತಪ್ಪು. ಆ ಥರ ಎಲ್ಲ ಕೆಲವು ನಡೆದಾಗ ನಾವು ವಿರೋಧಿಸ್ತಾ ಇದ್ದೇವೆ ಕೂಡ. ಈಗಲೂ ನಿಮ್ಮ ಮಾಧ್ಯಮದ ಮೂಲಕ ನಾನು ಹೇಳೋದಿಷ್ಟೇ, ಅದೊಂದು ಧಾರ್ಮಿಕ ಸ್ಥಳ, ಅದೊಂದು ಆಧ್ಯಾತ್ಮಿಕ ಸ್ಥಾನ, ಒಂದು ಹರಕೆಯ ಕೇಂದ್ರ. ಹೀಗಾಗಿ ಅದನ್ನು ಅದೇ ದೃಷ್ಟಿಯಲ್ಲಿ ಕಾಪಾಡ್ಕೊಂಡು ಹೋಗಬೇಕು, ನಾವು ಒಳ್ಳೆಯ ರೀತಿಯಲ್ಲಿ ಕಾಪಾಡ್ಕೊಂಡು ಹೋಗಬೇಕು. ಶುಚಿತ್ವ ಇರಬೇಕು ಮತ್ತು ಒಂದು ಶುದ್ಧತೆ ಇರಬೇಕು. ಶುದ್ಧತೆ ಮತ್ತು ಶುಚಿತ್ವ ಎರಡೂ ಅಗತ್ಯತೆ ಇದೆ ಸಹಸ್ರಲಿಂಗಕ್ಕೆ. ಪ್ರವಾಸಿಗರು ಪ್ರತಿನಿತ್ಯ ಸಾವಿರಾರು ಜನ ಬರ್ತಾರೆ. ಬಂದವರೆಲ್ಲ ಇದೆರಡನ್ನು ಅರ್ಥ ಮಾಡ್ಕೋಬೇಕು, ಶುಚಿತ್ವ ಮತ್ತು ಶುದ್ಧತೆ, ಆವಾಗ ಸರಿಯಾಗಿರ್ತದೆ. ಇನ್ನು ಸುತ್ತಮುತ್ತಲೂ ತುಂಬ ಪ್ರವಾಸಿ ಪ್ರದೇಶಗಳಿದೆ. ಆ ಎಲ್ಲ ಪ್ರದೇಶಗಳಿಗೂ ಒಂದೊಂದು ಹಿಸ್ಟ್ರಿ ಇದೆ. ಮಹಂತಿನ ಮಠ ಅಂತ ಒಂದಿದೆ. ಆ ಮಹಂತಿನ ಮಠ ಅಂತಂದರೆ ಅದು ಈ ಬೆಳವಡಿ ಮಲ್ಲಮ್ಮೆಲ್ಲ ಆಡಿ ಬೆಳೆದ ಪ್ರದೇಶ. ಅದು ಅಲ್ಲಿ ಅರಮನೆ ಅವಶೇಷ ಕೂಡ ಇದೆ. ಇದೇ ನಿಮ್ಮ ಡಿಜಿಟಲ್ ಮಾಧ್ಯಮದಲ್ಲೇ ನಾವು ತೋರಿಸಿದ್ವಿ, ಅದನ್ನೆಲ್ಲ ಆ ಪ್ರದೇಶವನ್ನೇ ತೋರಿಸಿದ್ವಿ. ಮಲ್ಲಮ್ಮ ಆಡಿ ಬೆಳೆದ ಪ್ರದೇಶ. ಇನ್ನೂ ಅನೇಕ ಪ್ರದೇಶಗಳಿದೆ. ಕೋಟೆ ಇದೆ, ಸೋದೆ ಕೋಟೆ ಇದೆ. ಬ್ರಿಟಿಷರನ್ನು ಸೋಲಿಸಿದ್ರು ಅಂತ ಹೇಳಿದ್ವಿ. ಸೋಲಿಸುವಷ್ಟರ ಮಟ್ಟಿಗೆ ಶಸ್ತ್ರಾಸ್ತ್ರಗಳಿದ್ವಿ ಅವರಲ್ಲಿ, ಇದ್ವೂ ಹೇಳೋದಕ್ಕೆ ನಮಗೆ ಸಾಕ್ಷಿ ಇದೆ. ಸೋದೆಯಲ್ಲೇ ಸಾಕ್ಷಿ ಇದೆ. ಎಷ್ಟೊಂದು ಫಿರಂಗಿಗಳಿದೆ, ಶಿಲಾಮಯ ಫಿರಂಗಿಗಳು, ದೈತ್ಯಾಕಾರದ ಬೃಹದಾಕಾರದ ಫಿರಂಗಿಗಳೆಲ್ಲ ಇದೆ ಕೋಟೆಯ ಒಳಭಾಗದಲ್ಲಿ. ಹೀಗಾಗಿ ಅದೆಲ್ಲ ನಮಗೆ ಸಿಗುವ ಎವಿಡೆನ್ಸಸ್ಗಳು, ಅವರ ಆ ಕಾಲದ ಪರಾಕ್ರಮತೆಗೆ ನಮಗೆ ಸಿಗುವ ಎವಿಡೆನ್ಸ್ಗಳು. ಅದು ಸೋದೆಯಲ್ಲಿ 2 ಕೋಟೆ ಇದೆ. ಅದರಲ್ಲಿ ಒಂದು ಕೋಟೆ ವ್ಯವಸ್ಥಿತವಾಗಿ ನಮಗೆ ಕಾಣ್ತದೆ, ಇನ್ನೊಂದು ಕೋಟೆ ತುಂಬ ಜೀರ್ಣ ಆಗಿಬಿಟ್ಟಿದೆ. ಅದು ಪ್ರಾಚೀನ ಅರಸಪ್ಪ ನಾಯಕನ ಕೋಟೆ, ನಿರ್ಮಿತ ಕೋಟೆ. ಸದಾಶಿವರಾಯ ನಿರ್ಮಿತ ಕೋಟೆಯನ್ನು ನಾವೀಗ ನೋಡಲಿಕ್ಕೆ ಸಾಧ್ಯ ಇದೆ. ಅಲ್ಲೇ ಫಿರಂಗಿಗಳೆಲ್ಲ ಇರೋದು. ಅದೊಂದು ಜಲದುರ್ಗ. ಸೋದೆಯ ಕೋಟೆ ಒಂದು ಜಲದುರ್ಗ. ಯಾಕೆಂತಂದರೆ ಸುತ್ತಲೂ ಶಾಲ್ಮಲಾ ನದಿ ಆವರಿಸಿದೆ. ಕೋಟೆಗೆ ಬೇರೆ ಬೇರೆ ರೂಪಗಳಿದೆ, ಬೇರೆ ಬೇರೆ ರೀತಿಯ ಕೋಟೆಗಳಿವೆ. ವನದುರ್ಗ, ಗಿರಿದುರ್ಗ, ಜಲದುರ್ಗ ಹೀಗೆಲ್ಲ ಬರುತ್ತೆ. ಸೋದೆಯ ಕೋಟೆ ಮಣ್ಣು ಮತ್ತು ಕಲ್ಲಿನಿಂದ ನಿರ್ಮಿಸಲ್ಪಟ್ಟ ಒಂದು ಜಲದುರ್ಗ. ಆ ಕೋಟೆ ಸೋದೆ ಕೋಟೆ ಸ್ವರ್ಣವಲ್ಲಿ ಮಠದ ಸಮೀಪ ಶಾಲ್ಮಲಾ ನದಿಯ ದಂಡೆಯ ಮೇಲೆ ಆ ಕೋಟೆ ಇದೆ. ಹೀಗಾಗಿ ಸಾಕಷ್ಟು ಎವಿಡೆನ್ಸಸ್ಗಳಿವೆ. ಈಗ ಇನ್ನು ನಿಮ್ಮ ಪ್ರಶ್ನೆಯ ಮುಂದುವರೆದ ಭಾಗವಾಗಿ ಇನ್ಯಾವುದಾದ್ರೂ ಒಂದಷ್ಟು ವಿಶೇಷ ಸ್ಟೋರೀಸ್ಗಳಿದೆಯೇ ಸೋದೆ ಅರಸರ ಬಗ್ಗೆ? ತುಂಬ ಇದೆ. ಅದರಲ್ಲಿ ಕೆಲವೊಂದೆರಡನ್ನು ಹೇಳ್ತೇನೆ ನಾನು. ನೀವು ಹೇಳಿದ್ರಲ್ಲ ಸದಾಶಿವರಾಯನ ಬಗ್ಗೆನೇ ಯಾವುದಾದ್ರು ಇದೆಯಾ ಅಂತ, ಒಂದು 2-3 ವಿಶೇಷ ಪ್ರಸಂಗಗಳಿದೆ ಸದಾಶಿವರಾಯನ ಬಗ್ಗೆ ಹೇಳುವಂಥದ್ದು. ಒಂದು ಅವನ ಒಂದು ಪ್ರೇಮ ಪ್ರಸಂಗ ಇದೆ. ಶಿರಸಿಯಲ್ಲಿ ಈಗಲೂ ನಾವು ನೋಡ್ತೇವೆ. ಮುಸುಕಿನ ಬಾವಿ ಅಂತ ಒಂದಿದೆ ಶಿರಸಿಯಲ್ಲಿ. ಮುಸುಕಿನ ಬಾವಿ ಅಂತ ಒಂದಿದೆ. ಆ ಮುಸುಕಿನ ಬಾವಿಯ ಹಿಂದೆ ಒಂದು ರಮಣೀಯ ಪ್ರೇಮ ಕಥೆ ಇದೆ. ಆ ಪ್ರೇಮ ಕಥೆಗೆ ಕೆಲವು ಸಾಹಿತ್ಯಿಕ ಆಧಾರ ಇದೆ, ಕೆಲವು ಮೌಖಿಕ ಆಧಾರಗಳಿದೆ, ನಡ್ಕೊಂಡು ಬಂದಿದೆ. ಶಾಸನ ಆಧಾರಗಳೇನಿಲ್ಲ, ಮೌಖಿಕ ಆಧಾರಗಳೇ ಅವೆಲ್ಲ. ಅವನ್ನು ತಳ್ಳಿ ಹಾಕಲಿಕ್ಕಾಗಲ್ಲ ನಾವು ಎಲ್ಲ ಸಂದರ್ಭಗಳಲ್ಲೂ. ಏನು ಅಂತಂದರೆ, ಒಂದು ಸಂದರ್ಭದಲ್ಲಿ ಈ ಸದಾಶಿವರಾಯನಿಗೆ ಅನ್ಯ ಜಾತಿಯ ಅನ್ಯ ಕೋಮಿನ ಒಂದು ಯುವತಿಯ ಮೇಲೆ ಪ್ರೇಮಾಂಕುರವಾಗಿ ಒಂದು ಮಧುರವಾದ ಪ್ರೇಮ ಇತ್ತು ಅವ್ರ ಮಧ್ಯೆ. ಯಾವುದೇ ಅನೈತಿಕ ಅನ್ನುವಂಥದ್ದಲ್ಲ, ಮಧುರ ಪ್ರೇಮ ಇತ್ತು. ಅವಳಿಗೋಸ್ಕರ ಒಂದು ಏನು ಈಗಿನ ಪರಿಭಾಷೆಯಲ್ಲಿ ಸ್ವಿಮ್ಮಿಂಗ್ ಪೂಲ್ ಅದನ್ನು ನಿರ್ಮಾಣ ಮಾಡಿಕೊಡ್ತಾನೆ. ಅದನ್ನೇ ನಾವೀಗ ಶಿರಸಿಯಲ್ಲಿ ನಾವು ನೋಡ್ತೇವೆ. ಮುಸುಕಿನ ಬಾವಿ ಅಂತ ಕರಿತೇವೆ ಅದನ್ನ. ಎಷ್ಟು ಚೆನ್ನಾಗಿದೆ ಗೊತ್ತಾ ಅದು, ಆ ಮುಸುಕಿನ ಬಾವಿ. ಮೇಲಿಂದ ನೋಡ್ರೆ ಅಂಥದ್ದೊಂದು ಸ್ವಿಮ್ಮಿಂಗ್ ಪೂಲ್ ಕೆಳಗಡೆ ಇದೆ ಅಂತ ನಮಗೆ ಗೊತ್ತೇ ಆಗಲ್ಲ. ಅದಕ್ಕೆ ಕೆಳಗಡೆ ಇಳಿದು ಹೋಗಬೇಕು. ಭಾಳ ಸುಂದರವಾದ ಒಂದು ಈಜುಕೊಳ ಇದೆ ಅಲ್ಲಿ, ಸ್ನಾನ
ಸ್ನಾನಕ್ಕೆ ಬೇಕಾದಂಥ ಈಜುಕೊಳ ವ್ಯವಸ್ಥೆ ಇದೆ. ಸುತ್ತಲೂ ಓಡಾಡಲಿಕ್ಕೆ ಒಂದು ಜಾಗ ಇದೆ. ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿದೆ ಅದು. ಇಂಡೋ ಇಸ್ಲಾಮಿಕ್ ಶೈಲಿಗೆ ಕಾರಣ ಮತ್ತೆ ಅಲ್ಲೊಂದು ಸ್ಟೋರಿ ಬರುತ್ತೆ. ಯಾಕೆ ಈ ಸದಾಶಿವರಾಯ ಇಂಡೋ ಇಸ್ಲಾಮಿಕ್ ಶೈಲಿಯ ಅನೇಕ ಸ್ಮಾರಕಗಳನ್ನು ನಿರ್ಮಾಣ? ಆದಿಲ್ ಶಾಹಿಗಳಿಗೂ ಮತ್ತು ಸದಾಶಿವರಾಯನಿಗೂ ಒಂದು ಒಳ್ಳೆಯ ಬಾಂಧವ್ಯ ಇತ್ತು, ಒಳ್ಳೆಯ ಬಾಂಧವ್ಯ. ಇದೊಂದು ಭಾಳ ವಿಚಿತ್ರ ಇದೆ ನೋಡಿ. ಈಗ ನಾವು ಇದನ್ನೆಲ್ಲ ಬೇರೆ ರೀತಿಯಲ್ಲೇ ತಗೋತೇವೆ, ಆದರೆ ಆ ಕಾಲದ ರಾಜಕೀಯ ಬೇರೆಯೇ ಇತ್ತು. ಆ ಕಾಲದ ರಾಜಕೀಯ ಸೋದೆಯ ಅರಸರಿಗೂ ಕೆಳದಿಯ ಅರಸರಿಗೂ ಆಗ್ತಾ ಇರಲಿಲ್ಲ, ಪರಸ್ಪರ ಸಂಘರ್ಷದ ಧೋರಣೆ. ಬಿಕಾಸ್ ಟ್ರೇಡ್, ಅದಕ್ಕೆ ಕಾರಣ, ಆ ಸಂಘರ್ಷಕ್ಕೆ ಕಾರಣ ಟ್ರೇಡ್. ಕರಾವಳಿ ತೀರ ಏನಿತ್ತಲ್ಲ ಅದು ಇವರ ವ್ಯಾಪಾರಿ ಮಾರ್ಗ ಬೇರೆ ದೇಶಗಳ ಜೊತೆ. ಅಲ್ಲಿ ಸ್ಪರ್ಧೆ ಈ ಎರಡು ಮನೆತನಗಳಿಗೆ. ಸಾಮಾನ್ಯವಾಗಿ ಮೇಲುಗೈ ಕೆಳದಿಯವರದ್ದು ಆಗ್ತಾ ಇತ್ತು, ಯಾಕೆಂದರೆ ಅವರು ಬಲಿಷ್ಠರಾಗಿದ್ದರು. ಇವರು ಸೋದೆಗಿಂತ ಬಲಿಷ್ಠ ಕೆಳದಿ ಸೈನ್ಯ ಇತ್ತು. ಹೀಗಾಗಿ ಸುಮಾರು ಸಲ ಸೋಲಾಗಿದೆ ಕೆಳದಿ ಅರಸರಿಗೆ, ಸೋದೆ ಅರಸರಿಗೆ ಯುದ್ಧ ಆದಾಗ. ವಿಶೇಷವಾಗಿ ಕೆಳದಿ ಚೆನ್ನಮ್ಮ ಜೊತೆಗಿನ ಸೋಲೆಲ್ಲ ಆಗಿದೆ. ರಾಮಚಂದ್ರ ನಾಯಕನ ಸಂದರ್ಭದಲ್ಲೆಲ್ಲ ಬರುತ್ತೆ ಅದು. ರಾಮಚಂದ್ರ ನಾಯಕ ಅಡಗಿದ್ದು ಸೋತಿದ್ದು ಎಲ್ಲ ಬರುತ್ತೆ.